ಈಗ ಕ್ಯಾಲ್ಸಿಯಂ ಡಿಪಾಸಿಷನ್ ಆಗುತ್ತೆ ಶೋಲ್ಡರ್ ಅಲ್ಲಿ ಅಂತ ನೀವು ಕೇಳಿರ್ಬೋದು. ಅದಕ್ಕೆ ನಾವು ಕ್ಯಾಲ್ಸಿಫಿಕ್ ಟೆಂಡನೈಟಿಸ್ ಅಂತ ಹೇಳ್ತೀವಿ. ಕ್ಯಾಲ್ಸಿಫಿಕ್ ಟೆಂಡನೈಟಿಸ್ ಅಂದ್ರೆ ನೋಡಿ, ಎಕ್ಸ್ರೇ ಮಾಡಿದಾಗ ಇಲ್ಲಿ ವೈಟ್ ಆಗಿ ಕಾಣಿಸ್ತಿದೆ ಇಲ್ಲಿ, ಯಾಕಂದ್ರೆ ಕ್ಯಾಲ್ಸಿಯಂ ರೇಡಿಯೋ ಒಪೇಕ್ ಎಕ್ಸ್ಟರ್ನಲಿ ಕಾಣಿಸುತ್ತೆ, ಇಲ್ಲಿ ಲೈಟ್ ಆಗಿ ಕಾಣಿಸ್ತಾರೆ. ಇದನ್ನ ನೀವು ಶೋಲ್ಡರ್ ಅಂತ ನೋಡಿದ್ರೆ ಈ ಮಸಲ್ಸ್, ಇದು ಸುಪ್ರಾಸ್ಪೈನೇಟಸ್ ಅಂತ ಹೇಳ್ತೀವಿ, ಇಲ್ಲಿ ಇನ್ಫ್ರಾಸ್ಪೈನೇಟಸ್. ಈ ಸುಪ್ರಾಸ್ಪೈನೇಟಸ್ ಮಸಲ್ ಎಲ್ಲಿ ಅಟ್ಯಾಚ್ ಆಗುತ್ತೆ, ಈ ಜಾಗದಲ್ಲಿ ಗ್ರೇಟರ್ ಟ್ಯುಬರಾಸಿಡಿ ಅಂತ ಹೇಳ್ತೀವಿ, ಇಲ್ಲಿ ಈ ಜಾಗದಲ್ಲಿ ಕ್ಯಾಲ್ಸಿಯಂ ಡಿಪಾಸಿಟ್ ಆಗುತ್ತೆ. ಈ ಜಾಗದಲ್ಲಿ ಡಿಪಾಸಿಟ್ ಆದಾಗ ಇಲ್ಲಿ ಎಕ್ಸ್ರೇ ನಾವು ಮಾಡಿದಾಗ ಇಲ್ಲಿ ವೈಟ್ ಆಗಿ ಕಾಣಿಸ್ತಿರುತ್ತೆ. ಇಲ್ಲಿ ಇವಾಗ ಏನಂದ್ರೆ 1-2 ದಿನದಲ್ಲಿ ಸಡನ್ ಆಗಿ ಪೇನ್ ಅಂತ ಬರ್ತಾರೆ, ಕೈ ಎತ್ತಕ್ ಆಗೋದಿಲ್ಲ, ಕೈ ಮೂವ್ಮೆಂಟ್ ಮಾಡಕ್ ಆಗೋದಿಲ್ಲ, ಸಿವಿಯರ್ ಪೇನ್. ಮೆಡಿಸಿನ್ಸ್ ಮತ್ತೆ ಹಾರ್ಟ್ ಫರ್ಮೆಂಟೇಶನ್ ಅಥವಾ ಐಸ್ ಫರ್ಮೆಂಟೇಶನ್ ಈ ತರ ಏನೇ ಮಾಡಿದ್ರು ತೀರಾ ಪೈನ್ ಅಂತ ಬಂದಾಗ, ಏನೇ ಒಂದು ಇಂಜುರಿನೂ ಇರ್ಬೋದು, ಇಲ್ದಲೇನೂ ಇರ್ಬೋದು, ಕೆಲವು ಸರಿ ರೀಸನ್ ಹೇಳಕ್ ಆಗೋದಿಲ್ಲ. 40-60 ವರ್ಷ ಏಜ್ ಅಲ್ಲಿ ಬರುತ್ತೆ. ಸಮ್ಟೈಮ್ಸ್ ಫಿಮೇಲ್ಸ್ಗೆ ಜಾಸ್ತಿ ಇರ್ಬೋದು. ಇದಕ್ಕೆ ಕ್ಯಾಲ್ಸಿಯಂ, ನಾವು ಬಾಡಿ ಇರೋ ಕ್ಯಾಲ್ಸಿಯಂ ಅಥವಾ ನಾವು ಕ್ಯಾಲ್ಸಿಯಂ ತಗೊಳ್ಳೋದ್ರಿಂದ ಇದಕ್ಕೂ ಏನು ಕನೆಕ್ಷನ್ ಇಲ್ಲ. ಆದ್ರೆ ಈ ಕ್ಯಾಲ್ಸಿಯಂ ಡಿಪಾಸಿಷನ್ ಆಗೋದು ಡಿಜೆನರೇಟಿವ್, ಅಂದ್ರೆ ವೇರ್ ಅಂಡ್ ಟೇರ್ ಜಾಸ್ತಿ ಆದ್ರೆ ಆದ್ರಿಂದ ಆಗಿರ್ಬೋದು, ಅಥವಾ ಜಾಸ್ತಿ ಕೆಲಸ ಮಾಡಿರೋದ್ರಿಂದ, ಅಥವಾ ಈ ಮಸಲ್ಸ್ ಸಮ್ಟೈಮ್ಸ್ ಡ್ಯಾಮೇಜ್ ಇದ್ರೆ ಆ ಜಾಗದಲ್ಲಿ ಹೋಗಿ ಕ್ಯಾಲ್ಸಿಯಂ ಕೂತ್ಕೊಳ್ಳುತ್ತೆ. ಅವಾಗ ನಾವು ಮೆಡಿಸಿನ್ಸ್ ಎಲ್ಲ ಕೊಟ್ಟು ಏನು ಇಂಪ್ರೂವ್ ಆಗಿಲ್ಲ ಅಂದ್ರೆ ಎಕ್ಸ್ರೇ ಮಾಡಿದಾಗ ಈ ತರ ನಮ್ಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಕ್ಯಾಲ್ಸಿಫಿಕ್ ಟೆಂಡನೈಟಿಸ್ ಅಂತೀವಿ. ಈ ಕ್ಯಾಲ್ಸಿಯಂ ಡಿಪಾಸಿಷನ್ ಆಗಿ ಕ್ಯಾಲ್ಸಿಫಿಕ್ ಟೆಂಡನೈಟಿಸ್ ಮತ್ತೆ ಫ್ರೋಜನ್ ಶೋಲ್ಡರ್ ಬೇರೆ ಬೇರೆ. ಫ್ರೋಜನ್ ಶೋಲ್ಡರ್ ಅಂದ್ರೆ ಬೇರೆ, ಕ್ಯಾಲ್ಸಿಯಂ ಡಿಪಾಸಿಷನ್ ಆಗಿ ಕ್ಯಾಲ್ಸಿಫಿಕ್ ಟೆಂಡನೈಟಿಸ್ ಅಂದ್ರೆ ಬೇರೆ. ಇದರಲ್ಲಿ ನಾವು ಏನ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದ್ರೆ ಮೆಡಿಸಿನ್ಸ್ ಮತ್ತೆ ರೆಸ್ಟ್, ಸಪೋರ್ಟಿವ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅದಕ್ಕೆ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದ್ರೆ ನಾವು MRI ಸಜೆಷನ್ ಕೊಡ್ತೀವಿ. MRI ಮಾಡಿಸಿದ್ಮೇಲೆ ಅಕಸ್ಮಾತ್ ಈ ಸುಪ್ರಾಸ್ಪೈನೇಟಸ್ ಮಸಲ್ ಏನಾದ್ರು ಡ್ಯಾಮೇಜ್ ಆಗಿದೆ ಅಂದ್ರೆ, ಆ ಜಾಗದಲ್ಲಿ ಹರಿದೋಗಿ ಆ ಜಾಗದಲ್ಲಿ ಕ್ಯಾಲ್ಸಿಯಂ ಕೂತಿದೆ ಅಂದ್ರೆ, ನಾವು ಅವಾಗ ಆರ್ಥೋಸ್ಕೋಪಿ ಅಂತ ನಾವು ಮಾಡ್ತೀವಿ. ಇದ್ರ ಬಗ್ಗೆನ ಡೀಟೇಲ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದರಿಂದ ನಿಮ್ಗೆ ಪ್ರಯೋಜನ ಆಯ್ತು ಅಂದ್ರೆ ನನ್ನ ವಿಡಿಯೋ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.